ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ಪಿಂಚಣಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಜನರು ಕಮೆಂಟ್ಗಳನ್ನು ಮಾಡಿದರು. ಏನೆಲ್ಲ ಕಮೆಂಟ್ಸ್ಗಳನ್ನು ಮಾಡಿದ್ದಾರೆ ಅಂತಂದರೆ, ನೋಡೋದಾದರೆ ನಮಗೆ ಪಿಂಚಣಿ ಹಣ ಬರ್ತಾ ಇಲ್ಲ, 2 ತಿಂಗಳಿಂದ ಅಥವಾ 1 ತಿಂಗಳಿಂದ ಪಿಂಚಣಿ ಹಣ ಕಂಪ್ಲೀಟಾಗಿ ಬರೋದು ಸ್ಟಾಪ್ ಆಗಿದೆ, ಬರ್ತಾ ಇಲ್ಲ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಅಂತಂದರೆ ಮತ್ತು ಸ್ಟೇಟಸ್ ಕೂಡ ಚೆಕ್ ಮಾಡಿದ್ರೆ ಅಲ್ಲಿ ರನ್ನಿಂಗ್ ಮತ್ತು ಆ್ಯಕ್ಟಿವ್ ಅಂತ ಇಲ್ಲ ಅಂತ ಹೇಳ್ತಾಯಿದ್ರು ಕಮೆಂಟ್ಗಳ ಮೂಲಕ. ಮತ್ತು ಕ್ಯಾನ್ಸಲ್ ಆಗಿದೆ, ನಮ್ಮದು ಪಿಂಚಣಿ ಡಿಆಕ್ಟಿವ್ ಆಗಿದೆ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಹೀಗಿದ್ದರೆ ಏನು ಮಾಡಬೇಕು ನೀವು, ಮತ್ತು ಯಾವ ರೀತಿ ನೀವು ಮತ್ತು ಪಿಂಚಣಿನ ಯಥಾಸ್ಥಿತಿಯಾಗಿ ಚಾಲ್ತಿ ಮಾಡ್ಕೊಳ್ಬೇಕು ಅಂತ ಈ ವಿಡಿಯೋದಲ್ಲಿ ತಮಗೆ ಇನ್ ಡೀಟೇಲ್ ಆಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ವೀಕ್ಷಕರೇ, ಎರಡನೇದಾಗಿ ನೋಡಿದ್ರೆ ಬಹಳಷ್ಟು ಜನರು ಪಿಂಚಣಿಗಳನ್ನು ಪೂರ್ತಿಯಾಗಿ ರದ್ದಾಗಿದೆ, ಕ್ಯಾನ್ಸಲ್ ಆಗಿದೆ, 6 ತಿಂಗಳಿಂದ ಪಿಂಚಣಿನ ಬರ್ತಾ ಇಲ್ಲ ಅಂಥವ್ರು ಏನು ಮಾಡಬೇಕು, ರಾಜ್ಯದಲ್ಲಿ ಎಷ್ಟು ಜನರ ಪಿಂಚಣಿಗಳನ್ನು ರದ್ದಾಗಿದೆ ಮತ್ತು ಯಾರದೆಲ್ಲ ರದ್ದಾಗಿದ್ದಾವೆ ಅಂತ ಸಂಪೂರ್ಣವಾಗಿ ತಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಮೂರನೇದಾಗಿ ಇನ್ನೂ ಕೆಲವೊಂದಿಷ್ಟು ಜನರು ಫೆಬ್ರವರಿ ತಿಂಗಳ ಪಿಂಚಣಿನ ಯಾವಾಗ ಬರುತ್ತೆ, ಪಿಂಚಣಿನ ಯಾವ ದಿನಾಂಕದ ಒಳಗೆ ಪಿಂಚಣಿನ ಫೆಬ್ರವರಿ ತಿಂಗಳದು ಬರುತ್ತೆ ಅಂತ ಕೆಲವೊಬ್ಬರು ಕಮೆಂಟ್ಗಳನ್ನು ಮಾಡಿದರು. ಈ 3 ಅಪ್ಡೇಟ್ಸ್ಗಳನ್ನು ತಮಗೆ ವಿವರವಾಗಿ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದರೆ ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪ್ ಅನ್ನೋ ಆಪ್ಷನ್ ಕೂಡ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ಮತ್ತು ಇನ್ನೂ ಯಾರು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸದಾಗಿ ಯಾರಾದರೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ, ಸ್ಕ್ರೀನ್ ಮೇಲೆ ನೋಡ್ಬೋದು. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು, ಹೊಸ ವಿಡಿಯೋಗಳು, ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ, ಬನ್ನಿ ವೀಕ್ಷಕರೇ, ಪಿಂಚಣಿದಾರರು ಈ ಒಂದು 3 ಅಪ್ಡೇಟ್ಸ್ಗಳ ಬಗ್ಗೆ ಕೆಲವೊಂದಿಷ್ಟು ಜನರು ಕಮೆಂಟ್ಗಳನ್ನು ಮಾಡಿದರು. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ತಮಗೆ ಏನೆಲ್ಲ ಡೌಟ್ಸ್ಗಳನ್ನು ಕೇಳಿದ್ರಿ ಎಲ್ಲವೂ ಕೂಡ ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾ, ಬನ್ನಿ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಪಿಂಚಣಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಜನರು ಕಮೆಂಟ್ಗಳನ್ನು ಮಾಡಿದರು. ನಮ್ಮದು 2 ತಿಂಗಳಿಂದ ಅಥವಾ 3 ತಿಂಗಳಿಂದ ಪಿಂಚಣಿನ ಬರ್ತಾ ಇಲ್ಲ, ಸ್ಟಾಪ್ ಆಗಿದೆ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಇದ್ರ ಬಗ್ಗೆ ನಮಗೆ ಮಾಹಿತಿನ ತಿಳಿಸ್ಕೊಡಿ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಇದ್ರ ಬಗ್ಗೆ ಮೊದಲನೇ ಅಪ್ಡೇಟ್ ತಮಗೆ ತಿಳಿಸ್ಕೊಡೋದಾದರೆ, ಯಾರೆಲ್ಲ ಪಿಂಚಣಿಗಳನ್ನು ರದ್ದಾಗಿದೆ, ಕ್ಯಾನ್ಸಲ್ ಆಗಿದೆ ಅಂತ ನೀವು ಅಂದ್ಕೊಳ್ತಾ ಇದ್ದೀರಾ, ನೀವು ಮೊದಲನೇದಾಗಿ ನಿಮ್ಮ ಒಂದು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಸ್ಟೇಟಸ್ ಯಾವ ರೀತಿ ಚೆಕ್ ಮಾಡೋದು ಅಂತ ಆಲ್ರೆಡಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ವಿಡಿಯೋನ ಮಾಡಿದ್ದೀವಿ. ಆ ಒಂದು ವಿಡಿಯೋನ ನೋಡಿಕೊಂಡು ನೀವು ಕೂಡ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಬೋದು. ಸ್ಟೇಟಸಲ್ಲಿ ರನ್ನಿಂಗ್ ಮತ್ತು ಆ್ಯಕ್ಟಿವ್ ಅಂತ ಇತ್ತು ಅಂತಂದರೆ ನಿಮ್ಮ ಒಂದು ಪಿಂಚಣಿ ರದ್ದಾಗಿರೋದಿಲ್ಲ ವೀಕ್ಷಕರೇ. ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಪಿಂಚಣಿ ರದ್ದಾಗಿರೋದಿಲ್ಲ, ಅದರ ಬದಲಾಗಿ ನಿಮ್ಮ ಒಂದು ಬ್ಯಾಂಕ್ ಪ್ರಾಬ್ಲಮ್ಸ್ ಆಗಿರುತ್ತೆ. ಅಂತಂದರೆ NPCI ಲಿಂಕ್ ಆಗದೇ ಇರುವಂಥದ್ದಾಗಿರ್ಬೋದು, ಆಧಾರ್ ಸೀಡಿಂಗ್ ಆಗದೇ ಇರುವಂಥದ್ದಾಗಿರ್ಬೋದು, ಮತ್ತು ನಿಮ್ಮದು KYC ಆಗದೇ ಇರುವಂಥದ್ದಾಗಿರ್ಬೋದು, ಮತ್ತು NPCI ಬೇರೆ ಅಕೌಂಟಿಗೆ ಚೇಂಜ್ ಆಗಿರುವಂಥದ್ದಾಗಿರ್ಬೋದು. ಈ ರೀತಿಯಾಗಿ ಯಾರದೆಲ್ಲ ಒಂದು ಪ್ರಾಬ್ಲಮ್ಸ್ ಆಗಿರುತ್ತೆ ಅಂತಂದರೆ, ನಿಮ್ಮದು NPCI ಚೇಂಜ್ ಆಗಿತ್ತು ಅಂತಂದರೆ ಬೇರೆ ಅಕೌಂಟಿಗೆ ಹಣನ ವರ್ಗಾವಣೆ ಆಗ್ತಾ ಇರುತ್ತೆ, ಮತ್ತು ನಿಮ್ಮದು ಹಳೆ ಅಕೌಂಟಿಗೆ ಹಣನ ಬರ್ತಾ ಇರಲ್ಲ. ಹೀಗಾಗಿ ನೀವು ಹಣನ ಬರ್ತಾ ಇಲ್ಲ ಅಂತ ಈ ರೀತಿಯಾಗಿ ಬಹಳಷ್ಟು ಜನರದು ಆಗಿದೆ. ನಾವು ಕೂಡ ಇದ್ರ ಬಗ್ಗೆ ವಿವರವಾಗಿ ಮಾಹಿತಿನ ವೀಕ್ಷಿಸಿದಾಗ ಈ ರೀತಿಯಾಗಿ ಪ್ರಾಬ್ಲಮ್ಸ್ಗಳು ಕೆಲವೊಂದಿಷ್ಟು ಜನರದು ಇತ್ತು. ಹೀಗಾಗಿ ನೀವು ಕೂಡ ಈ ರೀತಿಯಾಗಿ ಚೆಕ್ ಮಾಡ್ಕೊಳ್ಳಿ. ರನ್ನಿಂಗ್ ಮತ್ತು ಆ್ಯಕ್ಟಿವ್ ಇತ್ತು ಅಂತಂದರೆ ನಿಮ್ಮ ಒಂದು ಪಿಂಚಣಿ ಹಣನ ಆಗಿರೋದಿಲ್ಲ ವೀಕ್ಷಕರೇ. ಮತ್ತು ವೀಕ್ಷಕರೇ, ಯಾರ್ದೆಲ್ಲ ರದ್ದಾಗಿದೆ ಮತ್ತು ಡಿಆಕ್ಟಿವ್ ಮತ್ತು ಕ್ಯಾನ್ಸಲ್ ಅಂತ ಪಿಂಚಣಿ ಸ್ಟೇಟಸ್ ಚೆಕ್ ಮಾಡಿದಾಗ ತೋರಿಸ್ತಾ ಇತ್ತು ಸ್ಟೇಟಸಲ್ಲಿ ಅಂತಂದರೆ, ನೀವು ಪಿಂಚಣಿ ನಿರ್ದೇಶನಾಲಯಕ್ಕೆ ಅಥವಾ ತಹಸೀಲ್ದಾರ್ ಕಚೇರಿಯಲ್ಲಿ ಪಿಂಚಣಿ ಅಧಿಕಾರಿಗಳಿರ್ತಾರೆ, ಪಿಂಚಣಿ ಅಧಿಕಾರಿಗಳಿಗೆ ಭೇಟಿಯಾಗಿ ನಿಮ್ಮ ಒಂದು ಪಿಂಚಣಿ ಯಾವ ಕಾರಣಕ್ಕಾಗಿ ರದ್ದಾಗಿದೆ, ಕ್ಯಾನ್ಸಲ್ ಆಗಿದೆ ಅಂತ ಸ್ಟೇಟಸ್ನ ಚೆಕ್ ಮಾಡಿ ಅವರು ತಮಗೆ ಮಾಹಿತಿನ ತಿಳಿಸ್ಕೊಡ್ತಾರೆ. ಯಾವ ಕಾರಣಕ್ಕಾಗಿ ರದ್ದಾಗಿದೆ ಅಂತ ತಿಳಿಸ್ಕೊಟ್ಟ ನಂತರ ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ನಿಮಗೆ ಸಬ್ಮಿಟ್ ಮಾಡಲು ಹೇಳ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ನೀವು ಸಬ್ಮಿಟ್ ಮಾಡಿ ಮತ್ತು ಒಂದು ಅರ್ಜಿನೂ ಕೂಡ ಬರೀಬೇಕಾಗುತ್ತೆ. ನಾವು ಅರ್ಹತೆ ಹೊಂದಿರುವ ಪಿಂಚಣಿದಾರರಾಗಿದ್ದೀವಿ, ಈ ರೀತಿಯಾಗಿ ಸಮಸ್ಯೆಯಿಂದ ನಮ್ಮ ಒಂದು ಪಿಂಚಣಿ ಕ್ಯಾನ್ಸಲ್ ಆಗಿದೆ, ರದ್ದಾಗಿದೆ, ದಯವಿಟ್ಟು ನಮಗೆ ಮತ್ತೆ ಪಿಂಚಣಿನ ಯಥಾಸ್ಥಿತಿಯಾಗಿ ಚಾಲ್ತಿ ಮಾಡಿಕೊಳ್ಬೇಕು ಅಂತ ಒಂದು ಅರ್ಜಿನ ಬರೀಬೇಕಾಗುತ್ತೆ. ಅರ್ಜಿನ ಬರೆದ್ಬಿಟ್ಟು ಆ ಒಂದು ಅರ್ಜಿಗೆ ಎಲ್ಲ ಆಧಾರ್ ಕಾರ್ಡ್ ಆಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು, ವೋಟರ್ ID ಆಗಿರ್ಬೋದು, ಬ್ಯಾಂಕ್ ಪಾಸ್ಬುಕ್ ಆಗಿರ್ಬೋದು, ಎಲ್ಲವೂ ಡಾಕ್ಯುಮೆಂಟ್ಸ್ಗಳನ್ನು ಲಗತ್ತಿಸಿ ಅವರಿಗೆ ಒಂದು ಸಬ್ಮಿಟ್ ಮಾಡಿದರೆ ಮತ್ತೆ ನಿಮ್ಮ ಒಂದು ಪಿಂಚಣಿ ಏನಿದೆ ಯಥಾಸ್ಥಿತಿಯಲ್ಲಿ ನಿಮಗೆ ಚಾಲ್ತಿ ಮಾಡಿಕೊಡ್ತಾರೆ ವೀಕ್ಷಕರೇ. ಇದು ಮೊದಲನೇ ಅಪ್ಡೇಟ್ ಆಗಿತ್ತು ವೀಕ್ಷಕರೇ. ಇಷ್ಟು ತಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಮತ್ತು ಇನ್ನೂ ಕೆಲವೊಂದಿಷ್ಟು ಜನರು ಏನಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ಅಂತಂದರೆ, ನಮ್ಮದು ಪಿಂಚಣಿ ಹಣನ ರದ್ದಾಗೋಕ್ಕೆ ಕಾರಣಗಳೇನು, ಪಿಂಚಣಿ ರದ್ದಾಗ್ತಾ ಇದೆ, ಯಾಕೆ ರದ್ದಾಗ್ತಾಯಿದೆ ಅಂತ ಕೇಳ್ತಾಯಿದ್ರು ವೀಕ್ಷಕರೇ. ಇದ್ರ ಬಗ್ಗೆ ತಮಗೆ ತಿಳಿಸೋದಾದರೆ, ರಾಜ್ಯದಲ್ಲಿ ಟೋಟಲ್ ಆಗಿ ಪಿಂಚಣಿನ ಪಡೆಯುವಂಥವರು 82 ಲಕ್ಷಕ್ಕೂ ಅಧಿಕ ಒಂದು ಪಿಂಚಣಿದಾರರಿದ್ದಾರೆ ಅಂತ. ಈ ಒಂದು 82 ಲಕ್ಷ ಪಿಂಚಣಿದಾರರು ಏನಿದ್ದಾರೆ ಅದರಲ್ಲಿ ವೀಕ್ಷಕರೇ 20 ಲಕ್ಷಕ್ಕೂ ಅಧಿಕ ಪಿಂಚಣಿದಾರರು ಅನರ್ಹರು ಎಂದು ಪರಿಗಣಿಸಲಾಗಿದೆ ವೀಕ್ಷಕರೇ. ಅಂತಂದರೆ ಅನುಮಾನಾಸ್ಪದ
ಪಿಂಚಣಿದಾರರು ಎಂದು ಗುರುತಿಸಲಾಗಿದೆ. ಹೀಗಾಗಿ ಇಂತಹ ಪಿಂಚಣಿದಾರರ ಪಿಂಚಣಿಗಳನ್ನು ರಾಜ್ಯದಲ್ಲಿ ಪರಿಷ್ಕರಣೆ ಮಾಡ್ತಾ ಇದ್ದಾರೆ. ಜಿಲ್ಲಾವಾರು ಪರಿಷ್ಕರಣೆ ಮಾಡ್ತಾ ಇದ್ದಾರೆ. ಪರಿಷ್ಕರಣೆಯಲ್ಲಿ ಯಾರ್ದೆಲ್ಲ ಒಂದು ಅನುಮಾನಾಸ್ಪದ ಪಿಂಚಣಿಗಳಿದ್ದಾವೆ ಅಂಥವು ಎಲ್ಲವೂ ಕೂಡ ವಿವರವಾಗಿ ಪರಿಷ್ಕರಣೆ ಮಾಡಿದ ನಂತರ ಯಾರ್ದೆಲ್ಲ ಒಂದು ಅನರ್ಹತೆ ಹೊಂದಿರ್ತಾರೆ ಅಂಥವ್ರದ್ದು ಪಿಂಚಣಿಗಳನ್ನು ಕ್ಯಾನ್ಸಲ್ ಆಗ್ತಾ ಇದ್ದಾವೆ. ಹೀಗಾಗಿ ವೀಕ್ಷಕರೇ, ಯಾರ್ದೆಲ್ಲ ಕ್ಯಾನ್ಸಲ್ ಆಗ್ತಾ ಇದ್ದಾವೆ ಅನರ್ಹರು ಮಾತ್ರ ಕ್ಯಾನ್ಸಲ್ ಆಗ್ತಾ ಇದ್ದಾವೆ. ಅದರಲ್ಲಿ ವೀಕ್ಷಕರೇ, ಕೆಲವೊಂದಿಷ್ಟು ಜನರು ತಾಂತ್ರಿಕ ಸಮಸ್ಯೆಯಿಂದ ಕೂಡ ಅರ್ಹತೆ ಹೊಂದಿದ್ದವ್ರದ್ದು ಕೂಡ ಕೆಲವೊಂದಿಷ್ಟು ಜನರದು ಕ್ಯಾನ್ಸಲ್ ಆಗಿದ್ದಾವೆ. ಹೀಗಾಗಿ ಅರ್ಹತೆ ಹೊಂದಿದವ್ರದ್ದು ಪಿಂಚಣಿ ಏನಿದೆ ಯಥಾಸ್ಥಿತಿಯಾಗಿ ಮತ್ತೆ ಚಾಲ್ತಿ ಮಾಡಿಕೊಡ್ತಾ ಇದ್ದಾರೆ ವೀಕ್ಷಕರು. ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳು ಕೂಡ ಸಬ್ಮಿಟ್ ಮಾಡಬೇಕಾಗುತ್ತೆ. ಯಾವ ಕಾರಣಕ್ಕಾಗಿ ಪಿಂಚಣಿಗಳನ್ನು ರದ್ದು ಮಾಡ್ತಾ ಇದ್ದಾರೆ ಅಂತ ನೋಡೋದಾದರೆ, ಮೊದಲನೇದಾಗಿ ವೀಕ್ಷಕರೇ, ಭಾಳಷ್ಟು ಜನರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಅವರ ಒಂದು ಆದಾಯ ಮಿತಿ ಇರುತ್ತೆ, ಆದಾಯ ಮಿತಿ ಹೆಚ್ಚಿರುವ ಕಾರಣಕ್ಕಾಗಿ ಪಿಂಚಣಿಗಳನ್ನು ರದ್ದು ಮಾಡ್ತಾ ಇದ್ದಾರೆ. ಮತ್ತು ಯಾರೆಲ್ಲ ಒಂದು GSTಗಳನ್ನು ಕಟ್ತಕ್ಕಂಥವ್ರು ಆಗಿರ್ತಾರೆ ಅಂಥವರು ಕೂಡ ಪಿಂಚಣಿ ಸೌಲಭ್ಯಗಳನ್ನು ಪಡಿತಾ ಇದ್ದಾರೆ ಅಂತ ರಾಜ್ಯ ಸರ್ಕಾರದ ಗಮನಕ್ಕೆ ಬಂದಿರುವ ಕಾರಣ ಅಂಥವ್ರದ್ದು ಕೂಡ ಪಿಂಚಣಿಗಳನ್ನು ರದ್ದು ಮಾಡ್ತಾ ಇದ್ದಾರೆ. ಮತ್ತು ಇನ್ನೂ ಕೆಲವೊಂದಿಷ್ಟು ಜನರು ಏನಂತಂದರೆ ದಾಖಲೆಗಳು ಸರಿಯಾಗಿ ಸಬ್ಮಿಟ್ ಮಾಡದೆ ಒಂದು ಪಿಂಚಣಿ ಸೌಲಭ್ಯಗಳನ್ನು ಪಡಿತಾ ಇದ್ದಾರೆ ಅಂತ ರಾಜ್ಯ ಸರ್ಕಾರ ಗಮನಕ್ಕೆ ಬಂದಿರುವ ಕಾರಣ ಅಂಥವ್ರದ್ದು ಕೂಡ ಪಿಂಚಣಿಗಳನ್ನು ರದ್ದು ಮಾಡ್ತಾ ಇದ್ದಾರೆ. ಅಂತಂದರೆ ಆಧಾರ್ ಕಾರ್ಡಲ್ಲಾಗಿರುವಂಥ ಡೀಟೇಲ್ಸ್ ಆಗಿರ್ಬೋದು, ಮತ್ತು ಬ್ಯಾಂಕ್ ಅಕೌಂಟಲ್ಲಾಗಿರುವಂಥ ಡೀಟೇಲ್ಸ್ ಆಗಿರ್ಬೋದು, ಮತ್ತು ರೇಷನ್ ಕಾರ್ಡಲ್ಲಿರುವಂಥ ಡೀಟೇಲ್ಸ್ ಆಗಿರ್ಬೋದು, ಮತ್ತು ವೋಟರ್ ID ಕಾರ್ಡಲ್ಲಿರುವಂಥ ಡೀಟೇಲ್ಸ್ ಆಗಿರ್ಬೋದು, ಒಂದಕ್ಕೊಂದು ತಾಳೆ ಆಗ್ತಾಯಿಲ್ಲ ಅಂತ ಹೊಂದಾಣಿಕೆ ಆಗ್ತಾಯಿಲ್ಲ, ಸರಿಯಾಗಿ ಮಾಹಿತಿನ ಇರದೇ ಇರುವ ಕಾರಣಕ್ಕಾಗಿ ಪಿಂಚಣಿಗಳನ್ನು ರದ್ದು ಮಾಡ್ತಾ ಇದ್ದಾರೆ ಅಂತ ಕಾರಣಗಳು ಇದಾಗಿದ್ದವು ವೀಕ್ಷಕರೇ. ಹಾಗೆ ನೀವು ಕೂಡ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಎಲ್ಲವೂ ಕೂಡ ವೆರಿಫೈ ಮಾಡ್ಕೊಂಡ ನಂತರ ಯಾರ್ದೆಲ್ಲ ಒಂದು ಆಧಾರ್ ಕಾರ್ಡಲ್ಲಾಗಿರ್ಬೋದು, ವೋಟರ್ ID ಕಾರ್ಡಲ್ಲಾಗಿರ್ಬೋದು, ರೇಷನ್ ಕಾರ್ಡಲ್ಲಾಗಿರ್ಬೋದು, ಮತ್ತು ಬ್ಯಾಂಕ್ ಪಾಸ್ಬುಕ್ಕಲ್ಲಾಗಿರ್ಬೋದು ಎಲ್ಲವೂ ಕೂಡ ಹೆಸರುಗಳಾಗಿರ್ಬೋದು, ಏಜ್ಗಳಾಗಿರ್ಬೋದು ಎಲ್ಲವೂ ಕೂಡ ಕರೆಕ್ಟಾಗಿ ಇರಬೇಕಾಗುತ್ತೆ. ಎಲ್ಲ ಡಾಕ್ಯುಮೆಂಟ್ಸ್ಗಳಲ್ಲಿ ಒಂದೇ ರೀತಿಯಾಗಿ ಹೆಸರುಗಳಿರಬೇಕಾಗುತ್ತೆ. ಈ ರೀತಿ ಇದ್ದರೆ ಮಾತ್ರ ನಿಮಗೆ ಪಿಂಚಣಿನ ಬರುತ್ತೆ. ಮತ್ತು ವಯಸ್ಸು ಕೂಡ ಎಲ್ಲವೂ ಕೂಡ ಸರಿಯಾಗಿರಬೇಕಾಗುತ್ತೆ. ಕೆಲವೊಂದಿಷ್ಟು ಜನರದು ವಯಸ್ಸು ಕಡಿಮೆ ಇರುವ ಕಾರಣಕ್ಕಾಗಿ ಪಿಂಚಣಿಗಳನ್ನು ರದ್ದಾಗಿದೆ ವೀಕ್ಷಕರೇ. ಕೆಲವೊಂದಿಷ್ಟು ಜನರದು ವಯಸ್ಸು ಕಡಿಮೆ ಇರುವ ಕಾರಣಕ್ಕಾಗಿ ಪಿಂಚಣಿಗಳನ್ನು ರದ್ದಾಗಿದೆ. ಹೀಗಾಗಿ ಯಾರ್ದೆಲ್ಲ ವಯಸ್ಸು ಆಧಾರ್ ಕಾರ್ಡಲ್ಲಾಗಿರ್ಬೋದು, ಮತ್ತು ವೋಟರ್ ID ಕಾರ್ಡಲ್ಲಾಗಿರ್ಬೋದು, ರೇಷನ್ ಕಾರ್ಡಲ್ಲಾಗಿರ್ಬೋದು ಬೇರೆ ವಯಸ್ಸಾಯಿತು ಅಂತಂದರೆ ನಿಮ್ಮ ಒಂದು ಪಿಂಚಣಿಗಳನ್ನು ರದ್ದು ಆಗ್ತಾ ಇದ್ದಾವೆ. ಹೀಗಾಗಿ ನೀವು ಒಂದು ಸಾರಿ ನಿಮ್ಮ ಒಂದು ಸ್ಟೇಟಸ್ನ ಚೆಕ್ ಮಾಡ್ಕೊಂಡು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಒಂದು ಸಾರಿ ವೆರಿಫೈ ಮಾಡಿ ಎಲ್ಲ ದಾಖಲೆಗಳಲ್ಲಿ ಏನಾದರೂ ಹೆಸರುಗಳನ್ನು ಮಿಸ್ಮ್ಯಾಚ್ ಮತ್ತು ಏಜ್ಗಳನ್ನು ಮಿಸ್ಮ್ಯಾಚ್ ಇತ್ತು ಅಂತಂದರೆ ಎಲ್ಲವೂ ಕೂಡ ಸರಿಪಡಿಸ್ಕೊಂಡ ನಂತರ ಮತ್ತೆ ನೀವು ದಾಖಲೆಗಳನ್ನು ಸಬ್ಮಿಟ್ ಮಾಡಿದರೆ ಮತ್ತೆ ನಿಮ್ಮ ಪಿಂಚಣಿ ಯಥಾಸ್ಥಿತಿಯಲ್ಲಿ ಚಾಲ್ತಿ ಮಾಡಿಕೊಡ್ತಾರೆ ವೀಕ್ಷಕರೇ. ಇದು 2ನೇ ಅಪ್ಡೇಟ್ ಆಯಿತು ವೀಕ್ಷಕರೇ. ಇನ್ನು 3ನೇದಾಗಿ ಕೆಲವೊಂದಿಷ್ಟು ಜನರು ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ರು. ಸಂಧ್ಯಾ ಸುರಕ್ಷಾ ಯೋಜನೆ ಪಿಂಚಣಿದಾರರಾಗಿರ್ಬೋದು, ಮನಸ್ವಿನಿ ಪಿಂಚಣಿದಾರರಾಗಿರ್ಬೋದು, ಮೈತ್ರಿ ಪಿಂಚಣಿದಾರರಾಗಿರ್ಬೋದು, ವಿಧವಾ ವೇತನ ಪಿಂಚಣಿನ ಪಡಿತಕ್ಕಂಥವ್ರಾಗಿರ್ಬೋದು, ಅಂಗವಿಕಲ ಪಿಂಚಣಿನ ಪಡಿತಕ್ಕಂಥವ್ರಾಗಿರ್ಬೋದು, ಈ ರೀತಿಯ ರಾಜ್ಯ ಸರ್ಕಾರದ ಕಡೆಯಿಂದ ಯಾರೆಲ್ಲ ಒಂದು ಪಿಂಚಣಿಗಳನ್ನು ಪಡಿತಾ ಇದ್ರು ಪಿಂಚಣಿನ ಪಡಿತಕ್ಕಂಥವ್ರು ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ರು. ಇದ್ರ ಬಗ್ಗೆ ತಮಗೆ ಮಾಹಿತಿನ ತಿಳಿಸ್ಕೊಡೋದಾದರೆ, ಫೆಬ್ರವರಿ 4ನೇ ತಾರೀಕಿನಿಂದ ಫೆಬ್ರವರಿ 10ನೇ ತಾರೀಕು ಒಳಗಾಗಿ ನಿಮಗೆ ಫೆಬ್ರವರಿ ತಿಂಗಳ ಪಿಂಚಣಿನ ಜಮಾ ಆಗುತ್ತೆ ಅಂತ ರಾಜ್ಯ ಸರ್ಕಾರದ ಒಳಾಂಗಣ ಮೂಲಗಳಿಂದ ಮಾಹಿತಿನ ಬಂದಿರುವಂಥದ್ದು. ಹೀಗಾಗಿ ಬಂದಿರತಕ್ಕಂಥ ಅಪ್ಡೇಟ್ಗಳನ್ನೇ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫೆಬ್ರವರಿ 4ನೇ ತಾರೀಕಿನಿಂದ 10ನೇ ತಾರೀಕು ಒಳಗಾಗಿ ಫೆಬ್ರವರಿ ತಿಂಗಳ ಹಣ ಬರುತ್ತೆ. ಮತ್ತು ಯಾರಿಗೆಲ್ಲ ಜನವರಿ ತಿಂಗಳದ ಪಿಂಚಣಿ ಹಣ ಬಂದಿಲ್ವೋ ಅಂಥವರಿಗೆ ಫೆಬ್ರವರಿ ತಿಂಗಳಲ್ಲಿ ಜಮಾ ಆಗುತ್ತೆ ಅಂತ ಮಾಹಿತಿನೂ ಕೂಡ ಬಂದಿರತಕ್ಕಂಥ ಅಪ್ಡೇಟ್ಗಳನ್ನೇ ತಮಗೆ ತಿಳಿಸ್ಕೊಡ್ತೀನಿ. ಯಾರಿಗೆಲ್ಲ ಜನವರಿ ತಿಂಗಳ ಪಿಂಚಣಿ ಜಮಾ ಆಗಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಯಾರಿಗೆಲ್ಲ ಜಮಾ ಆಗಿಲ್ಲ ಅಂಥವರು ಕೂಡ ನಮಗೆ ಜಮಾ ಆಗಿಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ 3 ಅಪ್ಡೇಟ್ಸ್ಗಳ ಬಗ್ಗೆ ಬಹಳಷ್ಟು ಜನರು ಕಮೆಂಟ್ಗಳನ್ನು ಮಾಡಿದರು. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ 3 ಅಪ್ಡೇಟ್ಸ್ಗಳನ್ನ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಕಂಪ್ಲೀಟಾಗಿ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಮತ್ತು ಇನ್ನೂ ಕೆಲವೊಂದಿಷ್ಟು ಜನರು ಪಿಂಚಣಿ ಹಣ ಹೆಚ್ಚಳ ಆಗಿದೆನಾ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಯಾವುದೇ ರೀತಿಯಾಗಿರ್ತಕ್ಕಂಥ ರಾಜ್ಯ ಸರ್ಕಾರದ ಕಡೆಯಿಂದ ಪಿಂಚಣಿ ಹಣ ಹೆಚ್ಚಳ ಆಗಿಲ್ಲ ವೀಕ್ಷಕರೇ. ಫೆಬ್ರವರಿ ತಿಂಗಳಿಂದನೂ ಕೂಡ ನಮಗೆ ಪಿಂಚಣಿ ಹಣ ಹೆಚ್ಚಳ ಆಗಿ ಬರೋದಿಲ್ಲ. ರಾಜ್ಯ ಸರ್ಕಾರದ ಕಡೆಯಿಂದ ಏನಾದರೂ ಪಿಂಚಣಿ ಹಣ ಹೆಚ್ಚಳ ಆಯಿತು ಅಂತಂದರೆ ನಾನು ಖಂಡಿತವಾಗಿಯೂ ತಮಗೆ ವಿಡಿಯೋ ಮುಖಾಂತರ ಮಾಹಿತಿನ ತಲುಪಿಸ್ತೀನಿ ಅಂತ ಹೇಳ್ತಾ, ಇಷ್ಟು ಒಂದು ಪಿಂಚಣಿ ಯೋಜನೆಗೆ ಸಂಬಂಧಪಟ್ಟಂತೆ 3 ಅಪ್ಡೇಟ್ಸ್ ಇತ್ತು. ಅಪ್ಡೇಟ್ಸ್ನ ತಮಗೆ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.